ರೂಪಾಯಿ ಹಾಕ್ಸ್ಬಿಡ. ಇವನಿಗಂತ 100 ರೂಪಾಯಿಗೆ ಹಾಕ್ಸ್ತೀನಿ ಅಣ್ಣ. ಏತರ ಗಾಡಿ ಏತರಿಗೆ ಹಾಕ್ಸೋಣ. 100 ರೂಪಾಯಿ ಪೆಟ್ರೋಲ್ ಅದು. ಆಯ್ತು ಹಾಕ್ಸ್ತೀನಿ, ಮುಂದೆ ಹೋಗಲ್ಲ. ಗಾಡಿಗೆ ಹಾಕ್ಸ್ತೀನಿ, ಮುಂದೆ ಹೋಗಲ್ಲ. ಮತ್ತೆ ಹೆಂಗಿದೆ ಏತರ್? ಸೌಕಾರ ಮಂದಿ ಬರ್ತಿತ್ತು ಎಷ್ಟು ಗಾಡಿ? 1.8. ನನ್ನ ಬುಲೆಟ್ ಎಷ್ಟು ಹೇಳು? ಇರು ನನ್ನ ಬುಲೆಟ್ ಎಷ್ಟು ಹೇಳು? 1.82 2017 ಐ ಸ್ಟ್ರೈಟಾ? ಹಾಂ ಸ್ಟ್ರೈಟು. ಇದೆ ಪರ್ಸ್ ಅದು ಮಠ, ಅದು ಮಠಗೆ ಬಸ್ಲೋನವಾ ಗೈಸ್. ಗಾಡಿ NIT ಪಬ್ಲಿಕ್ ಸ್ಕೂಲ್ ಹತ್ರ ಪಾರ್ಕಿಂಗ್ ಮಾಡಿದ್ದೀವಿ, ಜಾಗ ಸಿಕ್ಕಿಲ್ಲ. ಹುಡಿಕೊಂಡು ಬಂದು ಫೈನಲಿ ಇಲ್ಲಿ ಸಿಕ್ತು, ಪಾರ್ಕ್ ಮಾಡಿದ್ದೀವಿ. ಈಶ್ವರಣ್ಣ ಇನ್ನೂ ಗೊತ್ತಿಲ್ಲ ಎಲ್ಲಿದ್ದಾನೋ ಪಾಪ, ಅವನು ಬಿಟ್ಟು ಬಂದುಬಿಟ್ವಿ, ಅವನಿಗೆ ಕಾಯ್ತಾ ಇದ್ವಿ. ಕ್ಯಾಮ್ರಾ ಚಾರ್ಜ್ ಖಾಲಿ ರೆಕಾರ್ಡ್ ಆಗಿಲ್ಲ. ಅಡಿಷನಲ್ ಮೌಂಟ್. ಇಷ್ಟೊತ್ತು ನೋಡಿದ್ದು ನೀವು ಹೊಸ DJI ಕ್ಯಾಮ್ರಾದು. ಇನ್ನು ಮುಂದೆ ಬರೋ ವ್ಲಾಗ್ಸ್ ಗೊತ್ತಿಲ್ಲ ಏನಾಗುತ್ತೆ, ಚಾರ್ಜ್ ಖಾಲಿ ಆಗುತ್ತೆ. ಬ್ಯಾಗ್ ಅವನ ಹತ್ರ ಇತ್ತಲ್ಲ. ಆ್ಯಂಡ್ ಇವಾಗ ಅಚ್ಚುತಾಗೂ ವೆಯ್ಟ್ ಮಾಡ್ತಾಯಿದ್ವಿ. ಲಾಸ್ಟ್ ಇಯರ್ ಇಫ್ ಯು ರಿಮೆಂಬರ್ ನನ್ನ ಮೈಕ್ನ ಎಲ್ಲ ರಿವ್ಯೂ ಮಾಡಿದ್ದು, 1 ವರ್ಷ ಆಗೋಯ್ತು ಮೈಕ್ ತಗೊಂಡು. ಹೌದು, ಮೈಕ್ ತಂದಿಲ್ಲ. ಇವ್ರು ರೊಮ್ಯಾನ್ಸ್ ನೋಡಿ ಗೈಸ್, ಗಂಡ ಹೆಂಡ್ತಿ. ನಂಗೆ ಸಂಬಂಧ ಇಲ್ಲ. ಬೆಂಗಳೂರು ಏನೋ ರಿಪೋರ್ಟರ್ ಬಂದಿದ್ದಾರೆ. ಏನೋ ಖರ್ಚ. ಆ್ಯಕ್ಚುಲಿ ನಾ ಎಲ್ಲಿ ನೋಡಿದ್ದು ಗೊತ್ತಾ? ನಾನು ಮೈಸೂರಲ್ಲಿ ನೋಡಿದ್ದು. ನಾನು ಕಾಣಿಸ್ತಿಲ್ಲ, ನಿಜ ಕಾಣ್ತಿಲ್ಲ. ರೆಡ್ ವಾಟ್ ಈಸ್ ದಿಸ್? ರೆಡ್ ಪಿಂಕ್ ಪಕ್ಕ ಅಂತಿದ್ದೀವಿ. ದ ಆಫಿಷಿಯಲ್ ಚಪ್ಪರ್ಸ್ ಆಫ್ TOC. ಕಡಲೆಕಾಯಿ ಚಪ್ಪರ್ಸ್. ಯಾರೇ ಚಪ್ಪರ್ ನನ್ನ ಮಕ್ಕಳು? ನಿಜ ಕಾಣ್ತಿಲ್ಲ. ಸ್ಪೆಕ್ಸ್ ಮೇಲೆ ಸ್ಪೆಕ್ಸ್ ಹಾಕೊಂಡಿದ್ದೀವಿ ಬೇರೆ. ದಿಸ್ ಇಸ್ ಹೌ ಐ ವಾಚ್ 3D ಮೂವಿ. ಫುಲ್ ಪಕ್ಕ ಲೈಟ್ ತಗೊಂಡು ನೋಡ್ತಾರೆ. ಹುಡುಗಿಯರು ಇಷ್ಟು ಶಾಪಿಂಗ್ ಮಾಡಿರಲ್ಲ ನೋಡಿ, ಬರೀ ಸ್ಪೆಕ್ಸ್ ಆಗೋಯ್ತು. 60 ರೂಪಾಯಿ ಇಟ್ಕೊಂಡು 80 ರೂಪಾಯಿ ಕೊಡಿಸ್ತಿದ್ದೀನಿ ನನಗೆ. ಎಷ್ಟು 60 ರೂಪಾಯಿ ಇಟ್ಕೊಂಡು 80 ರೂಪಾಯಿ ಕೊಡಿಸ್ತಿದ್ದೀನಿ ನೋಡಿ. ಅದೇಂಗೋ ಯಾರಿಗೆ ಪ್ರಮೋಷನು? ನಮಗೆಲ್ಲ ಪ್ರಮೋಷನ್ ಇಲ್ಲ, ಬರೀ ಅವ್ರಿಗೂ ಪ್ರಮೋಷನ್ ಅಂತ. ಅದು ಚೆನ್ನಾಗಿ ಅಕ್ಷಯ್ ದೇಶಪಾಂಡೆ ಅಂತೆ ಶೆಟ್ಟಿ ಎಲ್ಲ ಜಿಗಿ ಹಾಕೊಂಡ್ಬಿಟ್ಟಿದ್ದಾನೆ. ಜಿಗಿ ಅಯ್ಯೋ 2 ಹಾಕೊಂಡ್ಬಿಟ್ಟಿದ್ದೆ. ಒಂದು ತಗ್ಲೈ, ಸಾರಿ 3. ಓಕೆ, ಚಂಡೆ ನನ್ನ ಮಗ. ಬೈ ದ ವೇ ಥ್ಯಾಂಕ್ ಯು ಫಾರ್ ವ್ಲಾಗಿಂಗ್. ಅಷ್ಟೇ, ಚಶ್ಮಾ ವಾಪಸ್ ಇಟ್ಕೊಂಡ್ಬಿಡ್ತೀನಿ ಗೈಸ್. ನನಗೇನು ಕೊಡಿಸಿಲ್ಲ ನೋಡ್ತಾ, ಗಂಡ ಹೆಂಡತಿಗೆ ಚಶ್ಮಾ ಕೊಡ್ಸಿದ್ರು. ಸಣ್ಣ ಹುಡುಗರು ಹಠ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಹುಡುಗಿರು. ನಂಗಂತ ಏನೂ ಕೊಡಿಸಿಲ್ಲ ಗೈಸ್. ನೋಡಿ ಟು ಸೆಲ್ ದಿಸ್ ಫಾರ್ 120. 2 ರೂಪಾಯಿ ಸೇಲ್ ಮಾಡಕ್ಕೆ ಹೇಳ್ತಾರೆ ಇದನ್ನೇ. ಸೊ ಇದು ಮಾಡ್ಕೊಬಾರ ಹೋಗೋ. ಇಬ್ರು ಹೋಗ್ರ ಆಯ್ತು ಬರ್ರಿ. ಅವರು ಸೇಲ್ ಮಾಡ್ತಾರೆ, ನಾವು ಸೇಲ್ ಮಾಡೋಣ ಅಷ್ಟೇ. ಯಾಕೋ ನಾವು ಸೇಲ್ ಮಾಡಿದ್ದು. ಗೈಸ್ ಫೋಟೋ ಶೂಟ್ ಆಯಿತು ನೋಡಿ.
ಓಯ್ ಸಮಿತ್ ಎಲ್ಲೆಲ್ಲ ಹುಡುಕ್ತಾರೆ ನಾವು ಬನ್ನಿ. ಮಾಡಕ್ಕೂ ಬರಲ್ಲ. ಹಲೋ, ಲಾಂಗ್ ಟೈಮ್ ನೋ ಸಿ. ಅರ್ಧ ಗಂಟೆ ಆಯ್ತು ನೋಡಿ. ಅದ್ರ ಲೈಟ್ ಬರುತ್ತೆ. ಗೈಸ್ ಕಡ್ಲೆಕಾಯಿ ಪರೀಕ್ಷೆ. ಅಲ್ಲಿ ಕಡ್ಲೆಕಾಯಿ, ಇದು ಪರೀಕ್ಷೆ ನಡೀರಿ, ಮನೆಗೆ ಹೋಗೋಣ. ಸೊ ಅಫಿಷಿಯಲಿ ಇವಾಗ ಕಡ್ಲೆಕಾಯಿ ಪರೀಕ್ಷೆ ಈಗ ಸ್ಟಾರ್ಟ್. ಹಾಯ್ ಹಲೋ, ದಿಸ್ ಇಸ್ ಮಧು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಬ್ಯಾಕ್ ಪ್ಯಾಕರ್. ಬಸವನಗುಡಿಯಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೆದಿದೆ, ಅದಕ್ಕೆ ಬಂದಿದ್ದೆ. ನಾನು ಸಮಿತ್ ಅಕ್ಷಯ್ ನೋಡ್ದಂಗೆ ಯಾವಾಗಲೇ. ಸೊ ಒಂದು ಆ್ಯಕ್ಟಿಂಗ್ ಮಾಡೋಕ್ಕೂ ಬರಲ್ಲ ಇವನಿಗೆ. ಆ್ಯಕ್ಚುಲಿ ಬಂದ್ಬಿಟ್ಟಾಯ್ತಾ, ಬಂದಾದಮೇಲೆ ತಿರ್ಗಿ ವಾಪಸ್ ಹೋಗ್ಬಾ ಸೆಕೆಂಡ್ ಟೇಕ್ 2 ಅಂದರೆ ಬಂದಿಲ್ಲ. ವಿ ಲೆಫ್ಟ್ 1%. ಏಯ್ ಲಾವಣ್ಯ ಎಲ್ಲಿ ಹೇಳು ನಾನಸಲು ಇವನು ನೋಡು, ಇಂಥ ಪೋಸ್ಟರ್ಸ್ ಕೊಡೋ ಬದಲು ಡೇನೇರಾಗೆ ಎಚ್ ಪಿ ಅರಿಪ್ರಿ ಆಗಿದ್ದು. ಅಪ್ಪ ಅಲ್ಲೋ ಇದ್ದಾವಾಗ ಬಿಡಿಸು ಅದ್ರ ಪಕ್ಕ ಫ್ರೆಂಡ್ಸ್ ಐತೆ. ದುಡ್ಡು ವೇಸ್ಟ್ ಮಾಡಿ ಅಂದರೆ ಓಡೋಡ್ ಬರ್ತಾರೆ ಹೆಣ್ಮಕ್ಳು. ಗೈಸ್, ಇವ್ರದ್ದು ಈ ಶಾಪಿಂಗು ಮುಗಿಯೋದ ಕಷ್ಟ. ಓಹ್ ವಾ ವಾ, ಎಷ್ಟು ಪ್ರಾಫಿಟ್ ಆಗ್ತೈತಿ ಇವಾಗ? 10 ರೂಪಾಯಿಗೆ 10,000 ಹಾಕವಳೆ. ಹೌದಾ? ಅಷ್ಟು ಇದ್ರೆ ತಾನೇ 10,000 ಹಾಕಿದ್ದ. ಚಿ 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 ಚಿ. ಈ ಕಡೆ ಬಾ. ಆಯ್ತು ನೋಡಿ ಪಾಪ, ಇನ್ನು ಚಿಕ್ಕ ಮಕ್ಕಳು ಯಾರು ಬರ್ತಾ ಇಲ್ಲ. ಒಬ್ರು ಇಲ್ಲಿದ್ದಾರೆ, ಇನ್ನೊಬ್ರು ನೋಡ್ರಿ ಕಾಣಿಸ್ತಾನೆ ಇಲ್ಲ. ಮೇಡಮ ನಾ ಹೇಳು, ಕೆಜಿ 100, ಕೆಜಿ 100 ಬೇಡ, ಕೆಜಿ 100 ಬಾ, ಕೆಜಿ ನಡಿ ತಗೊಳ್ರು. ದೊಡ್ಡ ಗಣಪತಿ ದೇವಸ್ಥಾನ ಹೋಗೋಕ್ಕಾಗಲ್ಲ, ಫುಲ್ ರಶ್ ಇದೆ. ಸೊ ಇಲ್ಲಿಂದಲೇ ಮಕ್ಕಬಿಡಿ. ಮಚ್ಚ, ನಿಂಗೊಂದ್ರೆ ಡೇರ್ ಕೊಡ್ತೀನಿ. ಅಲ್ಲಿ ನೋಡಿ ಸಿಲ್ವರಲ್ಲಿ ಗಾಂಧೀಜಿ ನಿಂತವನು. ಓಕೆ, ನಾವು ಹೋಗ್ಬಿಟ್ಟು ಅವ್ನು ಹೊಡೆದ್ಬಿಡ್ಬೇಕು, ತಲೆಗೆ ಹಿಂಗೆ ಮುಟ್ಬರ್ಬೇಕು, ಪಾಪ ಹಿಂಗೆ ಮುಟ್ಬರ್ಬೇಕು. ಬೇಡ, ಇಲ್ಲ ಅಂದರೆ ಅವನ್ನ ಮೂವ್ ಮಾಡಿಸ್ಬೇಕು. ನೀನೇನೇ ಮಾಡು, ಮೂವ್ ಮಾಡಿಸ್ಬೇಕು. ಅವ್ರು ಆಗೋದಿಲ್ಲ, ಅದಾಗ ನಂಗೆ ಗೊತ್ತು. ಏನೋ ಒಂದು ಮಾತಾಡು, ಏನೋ ಒಂದು ಮಾಡು, ಬಟ್ ಇವ್ರನ್ನ ಮೂವ್ ಮಾಡಿಸ್ಬೇಕು. ನೀನೇನು ಹೇಳಿದ್ದು? ಮೂವ್ಮೆಂಟ್ ಇರಬೇಕಂತ ತಾನೇ? ಮೂವ್ಮೆಂಟ್ ಇರಬೇಕಂತ ತಾನೇ? ಗೈಸ್ ನೋಡಿ, ಮೂವ್ಮೆಂಟ್ ಇರಬೇಕು ಅಷ್ಟೇ. ಹೋಗ ಅವ್ರಿಗೆ ಹೇಳಂಗೆ. ಮಚ್ಚ, ಹೊಟ್ಟೆ ಮೂವ್ ಹಾಕ್ತಿದ್ದ ನೋಡು, ಮೂವ್ಮೆಂಟ್ ಅಷ್ಟೇ. ಯಾಕೆ ಅವ್ರು ಹೊಟ್ಟೆನೇ ಮೂವ್ ಹಾಕ್ತಿದ್ದ ನೋಡಿ, ಇಸ್ ಬ್ರೀತಿಂಗ್ ಮೂವ್ಮೆಂಟ್. ಹಂಗಲ್ಲ, ನೀನೇನೋ ಒಂದು ಮಾಡಿ ನೀನು ಮೂವ್ ಮಾಡಿಸ್ಬೇಕು. ತಗೊಂಡೋಗು. ಅದಕ್ಕೆ ಪಕ್ಕದಲ್ಲಿ ಒಂದು ಟೀ ಕೊಡಿ ಬಿಫೋರ್ ಎಂಟೈರ್ ಪೀಸ್. ಮಶ್ರೂಮ್ ಕಬಾಬ್ 80 ರೂಪೀಸ್. ಇದು ಫುಲ್ ಮಚ್ಚ, ಇದೇ ಫುಲ್ ಅಂದರೆ ಹಾಫ್ ಅಂದರೆ 2 ಪೀಸ್ ಕೊಡ್ತಾನೆ. ಬಾ ಬಾ. ಆಯ್ತಾ, ಟೈಮ್ ಎಷ್ಟು? 4. ಗೈಸ್ ಹೇಳಕ್ಕೆ ಬಿಡ್ತಾ ಇಲ್ಲ ಇವರು.
साइड बिजनेस ऑफिसर साइड बिजनेस वाला नहीं है ऑर्केस्ट्रा क्या प्राइस में चाहिए सर रूड है सही रेट ಗೈಸ್ ಎಷ್ಟು ಚೈಲ್ಡು ಅಂದರೆ ನಾವು ನೋಡಿ ಬಲೂನ್ ತೊಗೊಂಡಿದ್ವಿ ಕಳ್ದೋಗ್ಬಾರ್ದು ಅಂತ 30 ರೂಪಾಯಿ ಬಲೂನು ಗೊತ್ತಿಲ್ಲ ಲಾವಣ್ಯ ಎಲ್ಲೆಲ್ಲೋ ಕಳ್ದೋಗ್ತಾಳೆ ಅಂತ ಮಧು ನೋಡಿ ಏನಾಯ್ತು ಸುಮನ್ ಸುಮನ್ ಲಾವಣ್ಯ ಹೋಗ್ ಬುಲ್ಡಾಗ್ ಲಾವಣ್ಯ ಈ ಹುಡುಗಿದು ಶಾಪಿಂಗ್ ಆಗಿಲ್ಲ ಗೈಸ್ ಇನ್ನು 6 ಗಂಟೆ ಆಯಿತು ಸಾರಿ 5 ಗಂಟೆ ಆಯಿತು ಸೊ ಗೈಸ್ ಜಾತ್ರೆ ಐ ಮೀನ್ ಪರಿಷೆ ಮುಗೀತು ಮುಗ್ದಿಲ್ಲ ನಾವು ಅಲ್ಲ ನಮ್ಮದು ಮುಗೀತು ನಮ್ಮದು ಕೋಟ ಮುಗೀತು ಬಿಕಾಸ್ ಕಾಲುಗಳೆಲ್ಲ ನೋಯ್ತಾವೆ ಫಸ್ಟ್ ಹಿಂಗೆ ಕಾಲು ನೋಯ್ತಾವೆ ಟೈಮ್ ಆಯಿತು ಮನೇಲಿಂದ ಫೋನ್ ಬಂದಿಲ್ಲ ಇನ್ನು ಇನ್ನೊಂದು ಬರ್ತದೆ ಇನ್ನೊಂದು ಅರ್ಧ ಗಂಟೆ ಆ್ಯಂಡ್ ಇನ್ನೊಂದೇನಂದರೆ ಮಳೆ ಬರ್ತೈತೆ ಅದಕ್ಕೆ ಆಗೋ ಥರ ಇದೆ ಲಾವಣ್ಯ ಅವರೆಲ್ಲ ಇನ್ನೂ ಬರ್ತಿದ್ದಾರೆ ನಾವು ಆಚೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ನಂದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಇದು ನಂದು ಹಚ್ಚೋದು ನಿಮ್ಮದು ಇಲ್ಲ ನಿಮ್ಮದು ತುಂಬ ಥರ ಇದೆ ನಮ್ಮದು ಸೆಕೆಂಡ್ ಟೈಮ್ ನಿಮ್ಮದು ಫಸ್ಟ್ ಟೈಮ್ ಚೆನ್ನಾಗಿತ್ತು ಸೊ ಮನೆಗೆ ಹೋಗೋಷ್ಟೊತ್ತಿಗೆ ಏನಿಲ್ಲ ಅಂದರೆ ಒಂದು 8 ಗಂಟೆ ಆಗ್ತದೆ ಅಷ್ಟೇನಾ ಇವಾಗ 5 ಕಾರ್ ಕಣ ಎಲ್ಲಿಂದ 1 ಅವರ್ ಪರವಾಗಿಲ್ಲ 1 ಅವರ್ ಜಾಸ್ತಿ ಆಗುತ್ತೆ 8 ಗಂಟೆ ನಾನು ಊಟಕ್ಕೆ ಹೋಗ್ಬಿಡ್ತೀನಿ ನಾನು ಅದೇ ನಮ್ಮದು ಡೈರೆಕ್ಟ್ ಊಟಕ್ಕೆ ಯಾಕಂದರೆ ಸ್ಟೇಟ್ ದಾಟಿ ಹೋಗ್ಬೇಕಲ್ವಾ ನೆಕ್ಸ್ಟ್ ಸ್ಟೇಟ್ ಯಾ ಇಟ್ ವಾಸ್ ಗುಡ್ ಆ್ಯಕ್ಚುಲಿ ಚೆನ್ನಾಗಿತ್ತು ಹೋದ ಸರಿ ಬಂದಾಗ ರಶ್ ಇರಲಿಲ್ಲ ಬಟ್ ಅಷ್ಟೊಂದು ಏನು ಅಲ್ಲ ಹೋದ ಸರಿ ಬಂದಾಗ ಖಾಲಿ ನಾವು ಬಂದಿದ್ದು ಲಾಸ್ಟ್ ಡೇಲಿ ಇದು ಸೆಕೆಂಡ್ ಡೇನು ಸೊ ನಾಳೆ ಅಥವಾ ನಾಡಿದ್ದು ಮುಗಿಯುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆ ನೈಟ್ ಬರಬೇಕು ಇನ್ನು ನೈಟ್ ಬರಕ್ಕೆ ಬಿಡ್ಬೇಕು ಹಾಂ ಮನೇಲಿ ಬಿಡಲ್ಲ ಅದು ಏನು ಮಾಡೋಕ್ಕಾಗಲ್ಲ ದೊಡ್ಡವನಾಗಿದ್ದೀನಿ ಗೈಸ್ 22 ವರ್ಷ ಆದರೂ ಇನ್ನೂ ದೊಡ್ಡವನಾಗ್ತೀನಿ ಕಂಗ್ರಾಟ್ಸ್ ದೊಡ್ಡವರಾದ್ಮೇಲೆ ಹಾಕೋದಿದ್ದು